ಎಲ್ಲರಿಗೂ ಶುಭ ಮಧ್ಯಾಹ್ನ. ನಂಗೆ ಸಿಕ್ಕಿರೋ ವಿಷಯ ಏನಪ್ಪಾ ಅಂತಂದ್ರೆ ಬೇಸಿಗೆ ಅಂತನ್ನೋದನ್ನು ಬ್ಯಾಸಿಗೆ ಅಂತಂತೀವಿ ನಾವೆಲ್ಲ. ಬ್ಯಾಸಿಗೆ ಆ ಬ್ಯಾಸಿಗೆ ಅಂತಂದ ತಕ್ಷಣ ಭಾಳ ಮಂದಿಗೆ ತಲೆ ಬರೋದೇನಪ್ಪ ಅಂತಂದ್ರೆ ಸೂಟಿ ಬ್ಯಾಸ್ಗ್ಯಾಗ ಸೂಟಿ ಇರ್ತಾವ. ಸೂಟ್ಯಾಗ ಅಜ್ಜಿ ಮನೆಗೆ ಹೋಗ್ತೀವಿ, ಅಜ್ಜಿ ಮನ್ಯಾಗ ಮಜಾ ಮಾಡ್ತೀವಿ, ಆಟ ಆಡ್ತೀವಿ, ಊರು ಸುತ್ತಾಡ್ತೀವಿ, ದೋಸ್ತರ ಜೋಡಿ ಹೋಗ್ತೀವಿ. ಬ್ಯಾಸ್ಗ್ಯಾಗ ಇನ್ನೇನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಬ್ಯಾಸ್ಗ್ಯಾಗ ಬಹಳ ಮುಖ್ಯವಾದಂತಹ ಒಂದು ಕೆಲಸ ಮಾಡ್ತೀವಿ. ಮನೆಗೆ ಬಹಳ ಉಪಕಾರಕವಾದಂತಹ ಕೆಲಸ ಏನಪ್ಪಾ ಅಂತಂದ್ರೆ ಇಡೀ ಒಂದು ವರ್ಷಕ್ಕೆ ಆಗೋಷ್ಟು ಹಪ್ಪಳ ಸಂಡಿಗೆ ಮೇಲೆ ತೇರು ಒಣಗಿಸಿ ಇಟ್ಟು ಮಾಡತಕ್ಕಂತಹ ಒಂದು ಕೆಲಸ ಬರೋದು ಬ್ಯಾಸಿಗೆ ಸಮಯದಾಗ. ಬ್ಯಾಸಿಗೆ ಮತ್ತಿನ್ನೇನು ಹೇಳ್ಬೋದು ಬ್ಯಾಸಿಗೆ ಬಗ್ಗೆ ಅಂತಂದ್ರೆ ಪ್ರಾಕೃತಿಕವಾದಂತಹ ಒಂದು ಬದಲಾವಣೆ ಕಾಣತಕ್ಕಂತಹ ವಿಷಯ ಬ್ಯಾಸಿಗೆ ಒಳಗೆ. ಮತ್ತು ಎಲ್ಲರೂ ಪಾಪ ಭಾಳ ಬೆವರು ರಾಣಿ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ಬಾಜು ಯಾರೋ ಕೂಡ್ಲಿಕ್ಕೆ ಒಂಥರ ಅನಿಸ್ತಿರ್ತದೆ ಎಲ್ಲರಿಗೂ. ಆಮೇಲೆ ದೂರ ಸರ್ಕೊಂಡು ಹೋಗ್ತಿರ್ತಾರೆ ಬ್ಯಾಸಿಗ್ಯಾಗ ಎಲ್ಲರೂ. ಅಂಥ ಬ್ಯಾಸಿಗ್ಯಾಗ ಈ ಬೆಂಗಳೂರು ಅಂತ ಊರಾಗ ಇದ್ಬಿಟ್ವಿ ಅಂತಂದ್ರೆ ಬ್ಯಾಸಿಗ್ಯಾಗ ಇಲ್ಲಿ ಮಳೆ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಅಂಥದ್ರಾಗ ಪಂದ್ಯಾವಳಿಗಳಿತ್ತುಪ್ಪ ಅಂತಂದ್ರೆ ಯಾವರ ಅಲ್ಲಿ ಮಳೆ ಅಡಚಣೆ ಬಂತು ಅಂತಂದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಉರಿದ್ ಬಿಡ್ತದ. ಅದು ಮೊನ್ನೆ ಒಂದು ಹೆದರಿಕೆ ಇತ್ತು ರೀಸೆಂಟ್ಲಿ, ಅದ್ರ ಪುಣ್ಯಾಕ ಗೆದ್ದು ಬಿಟ್ರಲ್ಲಿ. ಅದಕ್ಕೆ ಬ್ಯಾಸಿಗೆಯಿಂದ ಆಗ್ತಕ್ಕಂತಹ ಮನೋರಂಜನೆ ಅಂತ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ನಾವಿದನ್ನು ದಾಟ್ಕೊಂಡು ಬರ್ತೀವಿ. ಸೊ ಬ್ಯಾಸಿಗೆ ಒಳಗೆ ಭಾಳ ಮಜಾ ಮಾಡ್ತೀವಿ. ಶಾಲೆ ಎಲ್ಲ ರಜಾ ಇರ್ತಾವ, ಊರೂರು ಸುತ್ತಾಡ್ತೀವಿ, ಎಲ್ಲ ಕಡೆ ಹೋಗಿ ಬರ್ತೀವಿ, ತಿಂತೀವಿ, ಮಾಡ್ತೀವಿ ಎಲ್ಲ. ಅದಕ್ಕೆ ಬ್ಯಾಸಿಗೆ ಇದು ಭಾಳ ಒಂದು ಅಪರೂಪದ ತಂದು ಹೇಳಿ ಬರಂಗಿಲ್ಲ. ಅದಕ್ಕೆ ಒಂದು ಉತ್ತಮವಾದಂತಹ ಘಟ್ಟ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ. ಧನ್ಯವಾದಗಳು ಪ್ರಣವ. ಮುಂದಿನ ಸ್ಪರ್ಧಿ ಮಧುಸೂದನ್. ಬೇರೆ ಯಾರಾದರೂ ಈ ಒಂದು ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಭಾಗವಹಿಸೋರು ಯಾರಾದರೂ ಇದ್ದೀರಾ? ಬೇರೆ ಹೆಸರು ನೋಂದಾಯಿಸದೆ ಇರುವಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ದೀರಾ? ಬರ್ತೀವಿ.